ಹಿಂಡಲಗ ಜೈಲಿನಲ್ಲಿ ಪದೇ ಪದೇ ಗಲಾಟೆಗಳು ಆಗ್ತಾ ಇದೆ. ಗಲಾಟೆಗಳು ನಿಲ್ತಾ ಇಲ್ಲ. ಜೈಲಿನಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ ಅನ್ನುವಂತಹ ಮಾತು ಪದೇ ಪದೇ ಕೇಳುತ್ತಾ ಇದ್ದೀವಿ. ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಏನಾಯಿತು, ಹೆಂಗೆ ಅವ್ಯವಸ್ಥೆ ಇತ್ತು ಅನ್ನೋದು ಕೂಡ ಗೊತ್ತಿದೆ, ಮಾತುಗಳು ಕೇಳಿದ್ದೀವಿ. ಈಗ ಹಿಂಡಲಗ ಜೈಲಿನಲ್ಲಿಯೂ ಕೂಡ ಪದೇ ಪದೇ ಗಲಾಟೆ ಆಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೈದಿಗಳ ಮಾರಾಮಾರಿ ನಡೆದು ಹೋಗಿದೆ. ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಪದೇ ಪದೇ ಗಲಾಟೆಗಳು ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ. ಮಾರಾಮಾರಿ ಆಗಿದೆ ಕೈದಿಗಳ ಮಧ್ಯೆ. STD ಫೋನ್ ಕಾಲ್ ವಿಚಾರಕ್ಕೆ ಕೈದಿಗಳಿಂದ ಫೈಟಿಂಗ್ ನಡೆದಿದೆ. ಅಲ್ಲಿ ಬೆಳಗಾವಿ ತಾಲೂಕಿನ ಹಿಂಡಲಗ ಗ್ರಾಮದಲ್ಲಿರೋ ಜೈಲಿದು. ಅಲ್ಲಿ ಗಲಾಟೆ ಆಗಿದೆ. ಅತ್ಯಾಚಾರ ಕೇಸ್ ಅಪರಾಧಿ ಫಯಾನ್ನಿಂದ ಅಟ್ಯಾಕ್ ಆಗಿದೆ. ಕಲ್ಲಿನಿಂದ ಜಜ್ಜಿ ಓರ್ವನಿಗೆ ತೀವ್ರವಾಗಿ ಗಾಯ ಆಗಿದೆ. ಈ ರೀತಿ ಗಲಾಟೆ ನಡೆದು ಹೋಗ್ಬಿಟ್ಟಿದೆ. ರೇಪ್ ಆರೋಪಿ ಸುರೇಶ್ಗೆ ಕಲ್ಲಿನಿಂದ ಜಜ್ಜಿದ್ದಾನೆ ಈ ಕಿರಾತಕ. ಅತ್ಯಾಚಾರ ಕೇಸ್ ಅಪರಾಧಿ ಮಂಗಳೂರಿನ ಫಯಾಜ್ ಏನಿದ್ದಾರೆ, ಅವರು ಗಲಾಟೆ ಮಾಡಿಕೊಂಡಿದ್ದಾರೆ. ಹಿಂಡಲಗ ಜೈಲಿಗೆ ಪೊಲೀಸ್ ಕಮಿಷನರ್ ಭೇಟಿ ನೀಡಿದ್ದಾರೆ. ಇದೇ ಒಂದು ವಿಚಾರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಜೈಲಿನಲ್ಲಿ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ? ನಾವು ನೋಡಿದ್ದೀವಿ ಬೇರೊಂದು ಜೈಲಲ್ಲಿ ನಮಗೆ ಮಾದಕ ವಸ್ತುಗಳನ್ನು ಕೊಡ್ತಾ ಇಲ್ಲ, ಸಿಗರೇಟ್ ಕೊಡ್ತಾ ಇಲ್ಲ ಅಂತ ಹೇಳಿಲ್ಲ, ಅಲ್ಲಿನ ಅಧಿಕಾರಿಯ ಮೇಲಿನ ಕೈ ಮಾಡಿದ್ರು ಕೆಲ ಕೈದಿಗಳು. ಅದನ್ನು ನೋಡಿದ್ದೀವಿ. ಬೇರೆಯ ಜೈಲಿನಲ್ಲಿ ಪಾರ್ಟಿಗಳನ್ನು ಮಾಡಿದ್ದು, ಕೈದಿಗಳಿಗೆ ರಾಜಾತಿಥ್ಯವನ್ನು ಕೊಟ್ಟಿದ್ದು, ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದು, ಈ ರೀತಿಯಾದ ಎಲ್ಲ ಪ್ರಕರಣಗಳನ್ನು ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈಗ ಕೈದಿಗಳ ವರ್ತನೆ ಮಿತಿಮೀರಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ಅಲ್ಲಿನ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇಲ್ವಾ, ಅಥವಾ ಅಲ್ಲಿರುವಂತಹ ಕೈದಿಗಳಿಗೆ ಸಿಬ್ಬಂದಿಗಳ ಭಯಾನೇ ಇಲ್ವಾ? ನಮ್ಮನ್ನು ಯಾರು ಏನು ಮಾಡ್ಕೊಳ್ತಾರೆ ಅನ್ನುವಂತಹ ಧೈರ್ಯ ಇದೆಯಾ? ಮಾಡಬಾರದ ತಪ್ಪುಗಳನ್ನು ಮಾಡಿ ಜೈಲಿಗೆ ಬಂದರೂ ಕೂಡ ಅಲ್ಲಿನ ಕೈದಿಗಳಿಗೆ ಬುದ್ಧಿ ಬರ್ತಾ ಇಲ್ಲ. ಇಲ್ಲಿ ಕೂಡ ತಮ್ಮದೇ ಆದ ರೀತಿಯ ಪುಂಡಾಟಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಇಲ್ಲಿ ಒಡೆದಾಟ ನಡೆದು ಹೋಗಿದೆ. ಕಲ್ಲಿನಿಂದ ಜಜ್ಜಿದ್ದಾರೆ, ಗಾಯ ಮಾಡಿದ್ದಾರೆ. ಇವರ್ಯಾರು ಯಾವುದೋ ಕೇಸ್ನಲ್ಲಿ ಬಂದವರಂತ ರೇಪು, ಕೊಲೆ, ಆ ರೀತಿ ಪ್ರಕರಣಗಳಲ್ಲಿ ಬಂದಂಥವರು, ಅಂತಹ ಅಪರಾಧಿಗಳಿವರು. ಅವರು ಈ ರೀತಿಯಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಬೆಳಗಾವಿಯಲ್ಲಿರುವಂತಹ ಹಿಂಡಲಗ ಜೈಲಿದು. ಅಲ್ಲಿನ ಕೈದಿಗಳು ಹೊಡೆದಾಡ್ಕೊಂಡಿರುವಂಥದ್ದು ಯಾವುದೋ ಒಂದು ವಿಚಾರಕ್ಕೇನಲ್ಲ. ಇಲ್ಲಿ ಆಗಿರುವಂಥದ್ದು ಬರೀ STD ಫೋನ್ ಏನಿದೆ, STD ಫೋನ್ನ ಒಂದು ಕಾಲ್ ವಿಚಾರಕ್ಕೋಸ್ಕರ. ಆದರೆ ಫೋನು ನಾನು ಮಾಡಬೇಕು, ನೀನು ಮಾಡಬೇಕು ಅಂತನೋ, ಅಥವಾ ಫೋನ್ನ ಎಷ್ಟೊತ್ತು ಮಾತಾಡ್ತೀಯ ನನಗೆ ಕೊಡು, ನಾನು ಫೋನ್ ಮಾಡಬೇಕು ಅಂತನೂ ಗೊತ್ತಿಲ್ಲ. ಆ ಒಂದು ವಿಚಾರಕ್ಕೋಸ್ಕರ ಈ ಜಗಳ ಆಗಿದೆ ಅಷ್ಟೇ. ಬೇರೆ ಯಾವ ವಿಚಾರವೂ ಕೂಡ ಅಲ್ಲ. ಊಟ ತಿಂಡಿ ಇನ್ನೊಂದು ಮತ್ತೊಂದು ಅದು ಇದು ಏನು ವಿಚಾರ ಕೂಡ ಇಲ್ಲ. ಆಗಿರುವಂಥದ್ದು ಬರೀ STD ಫೋನ್ ಕಾಲ್ ವಿಚಾರವಾಗಿ ಅಷ್ಟೇ. ಜೈಲಿನಲ್ಲಿ ಇರುವಂತಹ ಅವ್ಯವಸ್ಥೆಯ ಕುರಿತಾಗಿ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿಬಂದಿದ್ವು. ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಹೆಸರನ್ನು ನೀವು ಹರಾಜು ಹಾಕ್ಬಿಟ್ಟಿದ್ದೀರಿ ಅಂತ ಹೇಳಿ ಗೃಹ ಸಚಿವರು ಕೂಡ ಸ್ವಲ್ಪ ಖಾರವಾಗಿ ಮಾತನಾಡಿದರು ಪೊಲೀಸ್ ಇಲಾಖೆಯ ಬಗ್ಗೆ, ಈ ಒಂದು ಜೈಲಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ. ಈಗ ಈ ಜೈಲಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಅದು ಬರೀ ಒಂದು STD ಫೋನ್ ಕಾಲ್ ವಿಚಾರವಾಗಿ. ಬೆಳಗಾವಿ ತಾಲೂಕಿನ ಹಿಂಡಲಗ ಗ್ರಾಮದಲ್ಲಿದೆ ಈ ಜೈಲು. ಅತ್ಯಾಚಾರ ಕೇಸ್ ಅಪರಾಧಿ ಫಯಾನ್ನಿಂದ ಅಟ್ಯಾಕ್ ಆಗಿದೆ. ಫಯಾನ್ ಏನಿದ್ದಾನೆ, ಆತ ಮಾಡಿದ್ದಾನೆ, ಕಲ್ಲಿನಿಂದ ಜಜ್ಜಿದ್ದಾನೆ ಬೇರೆ ಒಂದು ಕೈದಿ. ಆತನಿಗೆ ಗಂಭೀರ ಗಾಯ ಕೂಡ ಆಗಿದೆ. ಆತ ಯಾರು ಅಂತಂದರೆ ರೇಪ್ ಕೇಸ್ನಲ್ಲಿ ಬಂದಂತಹ ಆರೋಪಿ ಸುರೇಶ್ ಅಂತ ಹೇಳಲಾಗ್ತಾ ಇದೆ. ಆತನಿಗೆ ಹೊಡೆದಿರುವಂಥದ್ದು ಫಯಾನ್ನಿ, ಆತ ಹೊಡೆದಿದ್ದಾನೆ. ಅತ್ಯಾಚಾರ ಕೇಸ್ ಅಪರಾಧಿ ಮಂಗಳೂರಿನ ಫಯಾನ್ ಏನಿದ್ದಾನೆ, ಆತ ಈ ಕೃತ್ಯವನ್ನು ಎಸಗಿರುವಂಥದ್ದು. ಹಿಂಡಲಗ ಜೈಲಿಗೆ ಇದೇ ಒಂದು ವಿಚಾರವಾಗಿ ಪೊಲೀಸ್ ಕಮಿಷನರ್ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಏನಾಗಿದೆ, ಯಾಕಾಗಿದೆ, ಎತ್ತ ಏನು ಅಂತ ಹೇಳಿ. ಈಗ ಆ ಕೈದಿಗಳ ಸ್ಥಿತಿ ಹೇಗಿದೆ, ಎಲ್ಲ ರೀತಿಯಾದಂತಹ ಒಂದು ವಿಚಾರಣೆ ನಡೀತಾ ಇದೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಲ್ಲಿನ ಸಿಬ್ಬಂದಿಗಳು ಅಂತ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.